ಈ ಹಾರ್ಪಿ ಡ್ರೋನ್ಸ್ ಬಗ್ಗೆ ಈಗ ಹೇಳ್ತಾ ಇದ್ವಲ್ಲ, ಭಾರತದವರು ಯೂಸ್ ಮಾಡಿ ಕೆಲವು ನಿರ್ದಿಷ್ಟವಾದ ಕೆಲವು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಸ್ನ ಹೇಗೆ ಹೊಡೆದಾಕಿದ್ದಾರೆ ಲಾಹೋರಲ್ಲ ಅಂತ. ಈಗ ಒಂದು ಪ್ರಶ್ನೆ ಎದ್ದಿತ್ತು, ಏನಂದರೆ ಈಗ ನಾವು ದಿನನಿತ್ಯದಲ್ಲಿ ಡ್ರೋನ್ಸ್ ನೋಡ್ತಾ ಇರ್ತೀವಿ. ಈಗ ಮದುವೆ ಮನೆಗೆ ಹೋದರೂ ಡ್ರೋನ್ಸ್ ನೋಡ್ತೀವಿ, ಈಗ ಸರ್ವೆ ಮಾಡೋಕ್ಕೂ ಡ್ರೋನ್ಸ್ ಯೂಸ್ ಮಾಡ್ತಾರೆ. ಈ ಥರ ಅನೇಕ ಕಮರ್ಷಿಯಲ್ ಯೂಸ್ಗೆ ಡ್ರೋನ್ಸ್ಗಳ ಬಳಕೆ ನಾವು ಮಾಡ್ತಾಯಿದ್ದೀವಿ. ಕೆಲವು ಸಲ ಡ್ರೋನ್ಸ್ನ ಈವನ್ ಒಂದು ಹಾಬಿಯಾಗಿ ಇಟ್ಕೊಂಡು ಫ್ಲೈ ಮಾಡ್ತಾ ಇರ್ತಾರೆ. ಸೊ ಈ ಥರ ಡ್ರೋನ್ಸ್ಗೂ ಮತ್ತು ಈ ಹಾರ್ಪಿ ಅಂತ ಡ್ರೋನ್ಸ್ಗಳಿಗೆ ಏನು ವ್ಯತ್ಯಾಸ ಇರ್ತವೆ? ಈ ಡ್ರೋನ್ಸ್ನ ನಾವು ಬಳಸ್ಕೊಂಡು ಯಾರ ಮೇಲಾದ್ರು ದಾಳಿ ಮಾಡ್ಬೋದಾ ನಮ್ಮ ಹತ್ರ ಇರುವಂಥ ಕಮರ್ಷಿಯಲ್ ಡ್ರೋನ್ಸ್ ಬಳಸ್ಕೊಂಡು ಅಂದರೆ ಇಲ್ಲ. ಕಮರ್ಷಿಯಲ್ ಡ್ರೋನ್ಸು ಮತ್ತು ಈ ಮಿಲ್ಟ್ರಿ ಡ್ರೋನ್ಸು ಮ್ಯಾನುಫ್ಯಾಕ್ಚರಿಂಗೇ ಬೇರೆ ಥರ ಇರ್ತವೆ. ಈಗ ಮಿಲ್ಟ್ರಿ ಡ್ರೋನ್ಸಲ್ಲಿ ಒಂದು ಮೆಟೀರಿಯಲ್ ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಬಂದು ಕಾರ್ಬನ್ ಫೈಬರ್ ಅಂತ ಯೂಸ್ ಮಾಡ್ತಾರೆ. ಕಾರ್ಬನ್ ಫೈಬರ್ ಮೆಟೀರಿಯಲ್, ದೀಸ್ ಆರ್ ಕಾಂಪೋಸಿಟ್ಸ್ ಮೆಟೀರಿಯಲ್ಸ್ ಅಂತ, ತುಂಬ ಲೈಟ್ ವೆಯ್ಟ್ ಇರುತ್ತೆ. ಆಮೇಲೆ ನೀವು ರೆಡಾರ್ ಇಂದ ಏನಾದ್ರು ರೇಡಿಯೋ ವೇವ್ಸ್ ಹೋಗಿ ಅದು ಹಿಟ್ಟಾದರೆ ಅದು ವಾಪಸ್ಸೇ ಬರಲ್ಲ, ಅಂದರೆ ಅದು ಅಬ್ಸಾರ್ಬ್ ಆಗಿಬಿಡುತ್ತೆ ಅಲ್ಲೇ. ಅಂದರೆ ಈಗ ಬಾಲ್ ತೊಗೊಂಡು ಗೋಡೆ ಮೇಲೆ ಹೊಡೆದ್ರೆ ವಾಪಸ್ ಬರುತ್ತೆ, ಅದೇ ಥರ ರೇಡಿಯೋ ವೇವ್ಸ್ ಹೋಗಲ್ಲಿ ಹೊಡೆದ್ರೆ ವಾಪಸ್ ಬಂದ್ರೇ ಗೊತ್ತಾಗೋದು ಆ ಜಾಗದಲ್ಲಿ ಅದಿದೆ ಅಂತ. ಬಟ್ ಈ ಡ್ರೋನ್ಸಲ್ಲಿ ಯೂಸ್ ಮಾಡೋದು ಕಾಂಪೋಸಿಟ್ ಮೆಟೀರಿಯಲ್ ಬಂದು ಅದು ಸ್ಟೆಲ್ತ್ ಮೆಟೀರಿಯಲ್ ಅಂತ ಹೇಳ್ತಾರೆ. ಅದಕ್ಕೆ ಕೋಟಿಂಗ್ ಸಹಿತ ಕೆಲವು ಪೇಂಟ್ಸ್ ಬರುತ್ತೆ, ಅದನ್ನು ಹಂಗೆ ಅಬ್ಸರ್ವ್ ಮಾಡಿಬಿಡುತ್ತೆ ರೇಡಿಯೋ ವೇವ್ಸ್ನ. ಸೊ ಆ ಥರ ಮೆಟೀರಿಯಲ್ ಯೂಸ್ ಮಾಡಿ ಡ್ರೋನ್ಸ್ನ ಮಾಡಿರ್ತಾರೆ. ಬಟ್ ವೇರಾಸ್ ಈಗ ಈ ಕಮರ್ಷಿಯಲ್ ಡ್ರೋನ್ಸು ಅಂದರೆ ಈ ಕ್ಯಾಮ್ರಾಗಳಿಗೋ ಇಲ್ಲ ಫೋಟೋಗ್ರಾಫಿಗಳಿಗೋ ಎಲ್ಲ ಯೂಸ್ ಮಾಡ್ತೀವಲ್ಲ, ಅದನ್ನೆಲ್ಲ ಈ ಪ್ಲಾಸ್ಟಿಕ್ಕು, ಅಲ್ಯೂಮಿನಿಯಮ್ಮು ಇಂಥದ್ರಲ್ಲಿ ಯೂಸ್ ಮಾಡ್ತಾರೆ. ಇದೆಲ್ಲ ರೆಡಾರ್ಗೆ ಸಿಗೋವಂಥ ಮೆಟೀರಿಯಲ್ಲು. ಸೊ ಫಸ್ಟು ಬೇಸಿಕಲಿ ಮೆಟೀರಿಯಲ್ಲೇ ಡಿಫ್ರೆನ್ಸ್ ಇರ್ತದೆ ಕಮರ್ಷಿಯಲ್ ಡ್ರೋನ್ಸು ಮತ್ತು ಮಿಲ್ಟ್ರಿ ಡ್ರೋನ್ಸ್ಗೆ. ಎರಡನೇ ಪಾಯಿಂಟು, ಈಗ ಮಿಲ್ಟ್ರಿ ಡ್ರೋನ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ? ಮಿಲ್ಟ್ರಿ ಡ್ರೋನ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಯೂಶಲಿ ದೇ ಆರ್ ಈ ಮಿಲ್ಟ್ರಿ ಡ್ರೋನ್ಸ್ಗಳು ಏನಂದರೆ ರೆಕನೈಸೈನ್ಸ್ ಅಂದರೆ ಒಂದು ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಯೂಸ್ ಮಾಡ್ತಾರೆ, ಇಲ್ಲ ಎಲೆಕ್ಟ್ರಾನಿಕ್ ವಾರ್ಫೇರ್ಗೆ ಯೂಸ್ ಮಾಡ್ತಾರೆ. ಎಲೆಕ್ಟ್ರಾನಿಕ್ ವಾರ್ಫೇರ್ ಅಂದರೆ ಏನು ಅಂದರೆ ಆ ಜಾಮ್ ಮಾಡೋದು, ಇಲ್ಲ ಆ ಒಂದು ಪರ್ಟಿಕ್ಯುಲರ್ ಏರಿಯಾನ ಒಂದು ಮೊಬೈಲ್ ಸಿಗ್ನಲ್ ಬರದೇ ಇರೋಂಗೋ, ಒಂದು ಇದು ಸಿಗ್ನಲ್ ಬರದೇ ಇರೋಂಗೋ, ಇಲ್ಲ ಆ ಕಡೆ ಹೋಗಿ ಆ ಮಿಸೈಲ್ ಸಿಸ್ಟಮ್ನ ಇದನ್ನು ಜಾಮ್ ಮಾಡೋದು, ಅದಕ್ಕೂ ಯೂಸ್ ಮಾಡ್ತಾರೆ. ಮತ್ತು ಇನ್ನೊಂದು ಸಲ ಕೆಲವು ಮಿಸೈಲ್ಸ್ನ ಡೆಲಿವರಿ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಅಂದರೆ ನೀವು ನೋಡಿರ್ಬೋದು, ಈ ಇರಾನ್ನ ಜನರಲ್ನ ಇರಾಕಲ್ಲಿ ಹೊಡಿತಾರೆ, ಆವಾಗ ಡ್ರೋನ್ಸ್ ಯೂಸ್ ಮಾಡಿ ಮಿಸೈಲ್ಸ್ ಮೂಲಕ ಟಾರ್ಗೆಟ್ ಮಾಡಿ ಹೊಡಿತಾರೆ. ಸೊ ಈ ಥರದಕ್ಕೆ ಯೂಸ್ ಮಾಡ್ತಾರೆ ಈ ಮಿಲ್ಟ್ರಿ ಡ್ರೋನ್ಸು.